ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ವ್ಲಾಗ್ ನಾನು ಇವತ್ತೇ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ನಾನು ಆರಾಮಾಗಿ ಕೂತ್ಕೊಂಡಿದ್ದೆ, ಹಾಗಾಗಿ ಈ ವ್ಲಾಗ್ನ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಬ್ಬದ ವ್ಲಾಗು ಕೇಳ್ತಿರಲ್ವಾ ಅಂತೇಳಿ. ಇವತ್ತಿನ ಹಬ್ಬದ ವ್ಲಾಗಲ್ಲಿ ನಾನು ಯಾವುದೇ ರೀತಿ ಇಲ್ಲ ಭಾಗಿಯಾಗಿಲ್ಲ. ಯಾಕಂತಂದರೆ ನಾನು ಮಾಡೋ ಆಗಿರಲಿಲ್ಲ. ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ನಮ್ಮ ಮಾಮೂಲಿಯಾಗಿ ಏನು ಪ್ರಾಬ್ಲಮ್ ಇರುತ್ತೆ ಹೆಣ್ಮಕ್ಳ ಪ್ರಾಬ್ಲಮ್ಮು, ಅದು ಹಾಗಾಗಿ ನಾನು ಯಾವುದೇ ರೀತಿ ಭಾಗಿಯಾಗಿಲ್ಲ. ಇವತ್ತು ಹಸ್ಬೆಂಡು ಮತ್ತು ತನು ಇಬ್ಬರೇ ಪ್ರತಿ ಕೆಲಸನೂ ಮಾಡಿಕೊಂಡು ಹಬ್ಬನ ಮಾಡಿದರು. ಹಬ್ಬ ಮಾಡ್ತೀವೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಮೊನ್ನೆ ನೈಟಿಂದ ನನಗೊಂಚೂರು ಹುಷಾರಿಲ್ದಂಗೆ ಆಗಿತ್ತು, ಹಂಗಾಗಿ ಹಬ್ಬ ಮಾಡ್ತೀವೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಬಟ್ ಆದ್ರೂ ಹೇಗೋ ದೇವ್ರ ದಯೆಯಿಂದ ನೀಟಾಗಿ ಹಬ್ಬ ಆಯಿತು. ಒಂದು ಬೇಜಾರೇನು ಅಂತಂದರೆ, ತನು ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತೆಲ್ಲ ಮುಂಚೆನೇ ಕೇಳಿದ್ಲು. ಅದ್ಯಾವುದೋ ಮಾಡೋಕ್ಕಾಗಲಿಲ್ಲ. ನನ್ನ ಹಸ್ಬೆಂಡ್ ಎಷ್ಟಾಗುತ್ತೋ ಅವ್ರ ಕೈಯಲ್ಲಿ ಅಷ್ಟನ್ನು ಅವ್ರು ಮಾಡಿದ್ರು. ಇವತ್ತು ಬೆಳಗ್ಗೆಯೇ ತನು ಬೇಗ ಎದ್ಲು, ಅಂದರೆ 5:45 5:50ಕ್ಕೆಲ್ಲ ಎದ್ದು ಹೊರಗಡೆ ಎಲ್ಲ ಗುಡಿಸ್ಕೊಂಡು, ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು, ರಂಗೋಲಿ ಇಟ್ಟು ಅದೆಲ್ಲ ಮುಗಿಸಿ, ಅವಳೇ ಮನೆ ಗುಡಿಸಿ ನೆಲ ಒರೆಸಿ ಪ್ರತಿ ಕೆಲಸ ಮಾಡಿದ್ಲು. ನಾನು ಸ್ನಾನ ಮಾಡಿಕೊಂಡು ಸುಮ್ಮನೆ ಬೆಳಗ್ಗೆ ಬೇಗ ಸ್ನಾನ ಮಾಡಿಕೊಂಡು ಸುಮ್ಮನೆ ರೂಮಲ್ಲಿ ಕೂತಿದ್ದಾಯಿತು. ಇನ್ನು ನನ್ನ ಹಸ್ಬೆಂಡೇ ಅವರೇನೋ ಸ್ನಾನ ಮಾಡಿ ಅವರು ಪೂಜೆ ಕೆಲಸ ಎಲ್ಲ ಅವ್ರು ಮಾಡಿದ್ರು, ಕ್ಲೀನಿಂಗ್ ಎಲ್ಲ ಅವರೇ ಮಾಡಿದರು. ಇನ್ನು ಕ್ಲೀನಿಂಗ್ ವ್ಲಾಗು ಏನು ನಾನು ಶೇರ್ ಮಾಡಲಿಲ್ಲ, ಯಾಕಂತಂದರೆ ಪ್ರತಿ ಕೆಲಸ ಅವರೇ ಮಾಡಿಕೊಂಡ್ರು. ಕ್ಲೀನಿಂಗ್ ಕೆಲಸ ಏನಿರುತ್ತೆ ಅದೆಲ್ಲ ಅವರೇ ಮಾಡಿದ್ರು ಮೊನ್ನೆಯಿಂದ. ಡೀಪ್ ಕ್ಲೀನ್ ಅಂದರೆ ಏನು ಆ ಥರ ಏನು ಮಾಡಿಲ್ಲ, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲೆಲ್ಲ ಡೀಪ್ ಕ್ಲೀನ್ ಮಾಡಿದ್ದು. ಜಸ್ಟ್ ಧೂಳು ತೆಕ್ಕೊಂಡು ಟಿ ವಿ ಅದು ಇದು ಒಂಚೂರೆಲ್ಲ ಒರೆಸ್ಕೊಂಡು ಸಿಂಪಲಾಗಿ ಹಬ್ಬ ಮಾಡ್ತಾಯಿದ್ದಾರೆ. ಮಾಡ್ತೀವೋ ಇಲ್ವೋ ಅನ್ನೋ ಥರ ಇತ್ತು ಪರಿಸ್ಥಿತಿ. ದೇವ್ರ ದಯೆಯಿಂದ ಹೇಗೋ ಮಾಡಿದ್ರು, ಅದೊಂದು ಸ್ವಲ್ಪ ನೆಮ್ಮದಿ ಆಯಿತು ನನಗೆ. ತುಂಬ ವರ್ಷದ ನಂತರ ನನ್ನ ಹಸ್ಬೆಂಡು ಅವರು ಈ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡ್ತಾ ಇರೋದು. ಯಾಕಂದರೆ ಸುಮಾರು ಒಂದು 5 ವರ್ಷ ಹಿಂದೆ ಮಾಡಿರ್ಬೋದು ಅಷ್ಟೇ. ಅಲ್ಲಿಂದ ಇಲ್ಲಿ ತನಕ ಪೂಜೆ ಮಾಮೂಲಿಯಾಗಿ ಪೂಜೆ ಮಾಡೋರು, ಹೂವಿಟ್ಟೆಲ್ಲ ಪೂಜೆ ಮಾಡೋರು, ಆದರೆ ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಳೆದು ಯಾವತ್ತೂ ಪೂಜೆ ಮಾಡಿರಲಿಲ್ಲ. ಇವತ್ತು ಪಾತ್ರೆಗಳ ಮನೆ ಕೆಲಸ ಎಲ್ಲ ಮಾಡಿಕೊಂಡು, ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು, ದೇವ್ರ ಪಾತ್ರೆಗಳನ್ನು ತೊಳ್ಕೊಂಡು ಎಲ್ಲ ಕೆಲಸ ಅವರೇ ಮಾಡಿದ್ರು. ಇನ್ನು ಅಡುಗೆ ಕೆಲಸ, ತಿಂಡಿ ಕೆಲಸ ಎಲ್ಲದನ್ನು ಅವರೇ ಮಾಡಿದ್ರು. ನನಗೆ ಮೊನ್ನೆ ರಾತ್ರಿ ಜಾಸ್ತಿ ಹುಷಾರಿಲ್ದಂಗೆ ಆಗಿತ್ತು. ನಾನು ನಿಮ್ಗೆ ಹೇಳ್ತೀನಂತೆ ಏನಾಗಿತ್ತು ಅಂತೇಳಿ. ಸದ್ಯಕ್ಕೆ ಇವತ್ತು ಹಬ್ಬದ ವ್ಲಾಗಲ್ಲಿ ಹಬ್ಬದ ವಿಷಯನೇ ಮಾತಾಡೋಣ. ಹಾಗೆಯೇ ಇದೇನು ನೋಡ್ತಾ ಇದ್ದೀರಾ, ಈಗ ಎಲ್ಲ ನೀಟಾಗಿ ತನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾಳೆ, ಹೀಗೆ ಹಚ್ಚಿ ಹಾಗೆ ಹಚ್ಚಿ, ಹಾಗೆ ಮಾಡ್ತಾಯಿದ್ದೀರಾ ಹೀಗೆ ಮಾಡ್ತಾಯಿದ್ದೀರಾ ಅಂತ. ಸೊ ನನ್ನ ಹಸ್ಬೆಂಡ್ ಎಲ್ಲ ಕೇಳ್ಕೊಂಡು ಮಾಡ್ತಾಯಿದ್ದಾರೆ. ತನುಗೆ ಡ್ರೆಸ್ಗಳನ್ನ ಕೂಡ ನಾನು ಡ್ರೆಸ್ಸು ತರೋಣ ಅಂತ ಅಂದ್ಕೊಂಡೆ. ಅಂದರೆ ನೆನ್ನೆ ಏನಾದರೂ ನಾನು ಅಂದ್ಕೊಂಡಿದ್ದೆ ಒಂದು 2-3 ಸುಮಾರು ಒಂದು 3-4 ಪೇರ್ ಅನಿಸುತ್ತೆ, 4 ಪೇರಷ್ಟು ಡ್ರೆಸ್ನ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದೆ. ಸೊ ಈ ಸತಿ 4 ಜೊತೆ ಆರ್ಡ್ರ್ ಮಾಡಿದ್ದೀನಿ. ಅಂದರೆ ತುಂಬ ಕಾಸ್ಟ್ಲಿ ಇದಲ್ಲ, ಎಲ್ಲ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಮೀಶೋದಲ್ಲಿ ಚೆನ್ನಾಗಿರೋದು. ಏನಕ್ಕೆ ಆರ್ಡ್ರ್ ಮಾಡಿದೆ ಅಂದರೆ, ಸೊ ರೆಗ್ಯುಲರಾಗಿ ಅವಳಿಗೆ ಹಾಕೊಂಡು ಹೋಗೋದಕ್ಕೆ ಮಾಮೂಲಿಯಾಗಿ ಜೀನ್ಸ್ ಪ್ಯಾಂಟ್ಗಳು, ಮಾಡ್ರನ್ ಡ್ರೆಸ್ಗಳು ಅಷ್ಟೊಂದಿಲ್ಲ. ಟ್ರೆಡಿಷ್ನಲ್ ವೇರ್ ಅಂತೂ ತುಂಬಾ ಇದೆ, ಅದನ್ನು ಹಾಕ್ಕೊಳ್ಳೋದೇ ಇಲ್ಲ ಅವಳು. ಮಾಡ್ರನ್ ಡ್ರೆಸ್ ಟೈಪಲ್ಲಿ ಅವು ಅಷ್ಟೊಂದು ಇರಲಿಲ್ಲ, ಹಂಗಾಗಿ ಎಲ್ಲ ಹಾಳಾಗಿದೆ. ಅವಳಿಗೆ ತೊಗೊಂಡಿರೋದೆಲ್ಲ ಹೋಗ್ಬಿಟ್ಟಿದೆ. ಸದ್ಯಕ್ಕೆ ಈ ಸತಿ ಒಂದು 4 ಜೊತೆ ಇರಲಿ ಅಂತೇಳಿ ತೊಗೊಂಡಿದ್ದೀನಿ. ಇನ್ನು ಬರ್ತಡೇ ಬೇರೆ ಬರ್ತಾಯಿದೆ, ಬರ್ತಡೇ ದಿನಾನು ಹಾಕ್ಕೊಳ್ಳೋದಕ್ಕಾಗುತ್ತೆ. ಬರ್ತಡೇಗೆ ಬೇರೆ ಒಂದು ತರಬೇಕು ಚೆನ್ನಾಗಿ ಗ್ರ್ಯಾಂಡಾಗಿರೋದು, ಆದರೆ ಇವೆಲ್ಲ ಎಲ್ಲಾದರೂ ಹೋಗ್ತಾ ಬರ್ತಾ ಆಗುತ್ತೆ ಅಂತ ಆರ್ಡ್ರ್ ಮಾಡಿದ್ದೀನಿ. ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಏನೆಲ್ಲ ಆರ್ಡ್ರ್ ಮಾಡಿದೆ, ಏನೆಲ್ಲ ತರಿಸ್ದೆ ಅಂತೇಳಿ. ಒಂದು ಡ್ರೆಸ್ ಮಾತ್ರ ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಇನ್ನು 3 ಜೊತೆ ಡ್ರೆಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಕಳಸ ಇಡಬೇಕು ಮಧ್ಯದಲ್ಲಿ. ಈಗ ನೀಟಾಗಿ ಹೂವೆಲ್ಲ ಮುಡಿಸಿ ದೇವರಿಗೆ, ಹಾಗೆ ಸ್ಟ್ಯಾಂಡಿಗೆಲ್ಲ ನೀಟಾಗಿ ಹೂವು ಮುಡಿಸಿ ತೋರಣ ಎಲ್ಲ ಹಾಕಿದ್ದಾರೆ ನನ್ನ ಹಸ್ಬೆಂಡ್ ಚೆನ್ನಾಗಿ. ಹಾಗೆ ದೀಪ ಎಲ್ಲ ಹಚ್ಚಿದ್ದಾಯಿತು. ದೀಪ ಎಲ್ಲ ಹಚ್ಚಿ ಆದಮೇಲೆ ಊದುಬತ್ತಿ ಬೆಳಗ್ತಾ ಇದ್ದಾರೆ. ತನು ರಂಗೋಲಿ ನೋಡ್ಬೋದು, ಏನೋ ಒಂದು ಡಿಸೈನ್ ಮಾಡಿ ಏನೋ ಒಂದು ಬಿಡಿಸಿದಾಳೆ ಪಾಪ, ಅವಳ ಕೈಯಲ್ಲಿ ಬಂದಷ್ಟು. ಸೊ ಈ ಸತಿ ಹಬ್ಬ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಬಟ್ ನಾವು ಅಂದ್ಕೊಂಡ ಥರ ಏನೂ ಆಗೋದಿಲ್ಲ. ಇನ್ನು ತನು ಮೋದಕ ಕೇಳಿದ್ಲು, ಕಡುಬು ಕೇಳಿದ್ಲು.
ಅದೆಲ್ಲ ಮಾಡಿಕೊಡ್ಬೇಕು ಅಂತಲೇ ನನಗೂ ಅಂದ್ಕೊಂಡಿದ್ದೆ, ಅದು ಕೂಡ ಈ ಸತಿ ಆಗಲಿಲ್ಲ. ಇನ್ನು ನೈವೇದ್ಯ ಅಂದರೆ ನನ್ನ ಹಸ್ಬೆಂಡ್ ಏನಾದರೂ ಕಡಲೆಕಾಳು ಉಸ್ಲಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಸೊ ಅವ್ರು ಏನು ಮಾಡ್ತಾರೆ ಮಾಡಲಿ, ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಮಸ್ತಸ್ತು ಮಹಾಮಾಯೆ ಶ್ರೀಪೀಠೆ ಶಿವಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಓಂ ಹಿರಣ್ಯವರ್ಣಂ ಹಿರಣ್ಯಂ ಸುವರ್ಣರಜತಾಚಂ ಚಂದ್ರಂ ಹಿರಣ್ಯೇ ಲಕ್ಷ್ಮೀ ಯಾತವೇದೋ ಮಹಾವಾ ಕಾಮಾವಹ ಜಾತವೇದೋ ಲಕ್ಷ್ಮೀ ಮನಪಗಾಮಿನಿ ನಿತ್ಯಂ ಹಿರಣ್ಯಂ ವಿಂಧ್ಯಂ ಧಾಮಶ್ವಂ ಪುರುಷಾಣಂ ಓಂ ಶ್ರೀಂ ಕಾಳಿಕಾಯ ನಮಃ ಕಪಾಲಿನೇ ನಮಃ ಗಂಗಾತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಗಮಗಪಾರಂ ವಾರಣಾಸಿ ಪ್ರಪತಿ ಮದ ವಿಶ್ವನಾಥಂ ವಂದೇ ಶಂಭು ಭೂಮಪತಿಂ ಸುರಗರಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ದುಷ್ಕರಂ ಹೇ ಚಂದ್ರಚೂಡ ಮದನಾಂಕರ ಶೂಲಪಾಣಿ ಸ್ಥಾನೇ ಗಿರೀಶ ಗಿರಿಜೇಶ ಮಹೇಶ ಶಂಭು ಭೂತೇಶ ಬೀತ ಬೈಸುಂದನ ವಾಮನಾಥಂ ಸಂಸಾರ ದುಃಖದಲ್ಲಿ ಜಗದೀಶ ರಕ್ಷ ನಾಗೇಂದ್ರ ಆರಾಯ ತ್ರಿಲೋಚನಾಯ ಭಸ್ಮಂಗಾಯ ಮಹೇಶ್ವರಾಯ ನಿತ್ಯ ಶುದ್ಧ ದಿಗಂಬರಾಯ ತಸ್ಮೈ ನಮಃ ಶಿವಾಯ. ತನ್ನದು ಹಬ್ಬ ಡ್ರೆಸ್ ಇದೇನೆ, ಮೀಶೋಯಿಂದ ಪರ್ಚೇಸ್ ಮಾಡಿದೆ ಅನ್ನಲ್ವಾ, ಇದೇನೆ. ಕ್ಲಾತ್ ಎಲ್ಲ ಚೆನ್ನಾಗಿದೆ. ಏನಂತಂದರೆ ಚೂರು ಡೀಪ್ ಜಾಸ್ತಿ ಆಯಿತು. ಸ್ವಲ್ಪ ಅದನ್ನು ಹಿಡಿದು ಕೊಟ್ಟಿದ್ರೆ ಅವಳಿಗೆ ಕರೆಕ್ಟಾಗಿ ಕೂತ್ಕೊಳ್ಳೋದು. ಫ್ರಂಟಲ್ಲಿ ಕರೆಕ್ಟಾಗಿದೆ, ಬ್ಯಾಕಲ್ಲಿ ಸ್ವಲ್ಪ ಡೀಪ್ ಇದೆ. ಕ್ಲಾತ್ ಏನಂದರೆ ತುಂಬ ಸಾಫ್ಟ್ ಕ್ಲಾತು, ಬ್ಲೂ ಕಲರು ಫ್ಲವರ್ ಡಿಸೈನ್ ಇದೆ. ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ. ಏನಂತಂದರೆ ಪ್ರೈಸಿಗೆ ಓಕೆ, ಅಂದರೆ 320 300 ಸಮಥಿಂಗ್ ಏನೋ ಇದೆ, ಇದು 300 ಸಮಥಿಂಗ್ ಎಷ್ಟೋ ಇದೆ. ಸೊ ಹಂಗೆ ಪ್ರೈಸ್ ವೈಸ್ ನೋಡಿದ್ರೆ ಪರವಾಗಿಲ್ಲ ಅಂತಲೇ ಅನ್ನಿಸ್ತು ಡ್ರೆಸ್ಸು. ಬಟ್ ಏನಂದರೆ ಲೈನಿಂಗು ಕೆಳಗಡೆ ಸ್ವಲ್ಪ ಸಣ್ಣ ಲೈನಿಂಗ್ ಇತ್ತು, ಅದಕ್ಕೆ ಏನಾದರೂ ಒಂಚೂರು ಮಾಡಬೇಕು. ಇನ್ನು ಕ್ಲಾತು ಕೂಡ ತುಂಬ ಸಾಫ್ಟ್ ಕ್ಲಾತು. ನೋಡೋದಕ್ಕಂತೂ ಡ್ರೆಸ್ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿತ್ತು ಅವಳಿಗೆ. ಕಂಪ್ಲೀಟ್ ಅಂತೂ ಪೂಜೆ ಆಯಿತು. ಸಿಂಪಲ್ಲಾಗಿ ನೋಡಿ ಈ ರೀತಿ ಪೂಜೆ ಮಾಡಿದ್ದಾರೆ. ಇನ್ನು ದೇವರಿಗೆ ನೈವೇದ್ಯವಾಗಿ ಏನಾದರೂ ಒಂದು ಮಾಡಿಡಿ ಅಂತ ಹೇಳಿದ್ದೀನಿ. ಸೊ ಇವಾಗ ನೈವೇದ್ಯದ ಕೆಲಸ ಎಲ್ಲ ಬಾಕಿ ಇದೆ. ಇಷ್ಟಂತೂ ಮಾಡಿದ್ರಲ್ಲ ಅನ್ನೋದೇ ಒಂದು ಖುಷಿ ಆಯಿತು ನನಗೆ. ಅಚ್ಚುಕಟ್ಟಾಗೆ ಮಾಡಿದ್ದಾರೆ. ಹಾಗೆ ಹೊರಗಡೆನೂ ಇವಾಗ ತುಳಸಿ ಗಿಡಕ್ಕೂ ಪೂಜೆ ಮಾಡ್ತಾಯಿದ್ದಾರೆ. ತುಳಸಿ ಗಿಡ ಇಲ್ಲ, ಆ್ಯಕ್ಚುಲಿ ಬರೀ ನೆಲ್ಲಿಕಾಯಿ ಗಿಡ ಇದೆ. ನಾನು ಮೊನ್ನೆ ಶುಕ್ರವಾರನೇ ಅಂದ್ಕೊಂಡೆ ತಂದುಬಿಟ್ಟು ಇವತ್ತು ತುಳಸಿ ಗಿಡನ ನೆಡೋಣ ಅಂಥೇಳಿ. ಬಟ್ ನನಗೆ ಆಗಲಿಲ್ಲ, ಅಂದರೆ ಮಾಡೋದಕ್ಕಾಗಲಿಲ್ಲ. ಆಮೇಲೆ ಶನಿವಾರನಾದರೂ ಹೋಗೋಣ ಅಂದ್ಕೊಂಡೆ, ಶನಿವಾರನೂ ನನಗೆ ಹೋಗೋಕ್ಕಾಗಲಿಲ್ಲ. ಒಟ್ಟಾರೆಯಾಗಿ ಇಷ್ಟಂತೂ ಆಯಿತು ಅಂತಲೇ ಹೇಳ್ಬೋದು. ಬಿಡಪ್ಪ, ಅದಷ್ಟೇ ಇರೋದು. ಈಗ ಪಾಯಸ ಮಾಡೋದಕ್ಕೆ ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದಾರೆ. ಒಂದು ಕಡೆ ಕಡಲೆಕಾಳು ಮತ್ತು ಬಟಾಣಿನ ನೆನೆಸಿದ್ರು, ಅದನ್ನು ವಿಷಲ್ ಹಾಕಿಸ್ಕೊಂಡಿದ್ದಾರೆ. ಹಾಗೆ ಈಗ ಪಾಯಸ ಕೂಡ ರೆಡಿ ಆಗ್ತಾಯಿದೆ, ಹಾಲು ಪಾಯಸ. ದೇವ್ರಿಗೆ ಪ್ರಸಾದವಾಗಿ ಕಡಲೆಕಾಳು ಬಟಾಣಿ ಹಾಕಿ ಉಸ್ಲಿ ಥರ ಮಾಡಿ ಅದನ್ನೇ ಇಡೋದು ಅಂತೇಳಿ ಅಂದ್ಕೊಂಡು ಮಾಡ್ತಾಯಿದ್ದಾರೆ. ಅವ್ರಿಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ತಾಯಿದ್ದಾರೆ. ಚೆನ್ನಾಗೇ ಮಾಡಿದರು ಎಲ್ಲದನ್ನು ಅಚ್ಚುಕಟ್ಟಾಗಿ. ಈಗ ಕಡಲೆಕಾಳು ಮತ್ತು ಬಟಾಣಿ ಹಾಕಿದ್ದು ಉಸ್ಲಿ ಏನಿದೆ ನೋಡಿ, ಅದನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಇಷ್ಟೇ ಪ್ರಸಾದ ಅಂತ ಮಾಡಿದ್ದು. ಮತ್ತು ಇವಾಗ ಒಂದು ಸತಿ ದೇವರಿಗೆ ಆರತಿ ಮಾಡಿ ನಮಸ್ಕಾರ ಮಾಡ್ತಾಯಿದ್ದಾರೆ.
ಫ್ರೆಂಡ್ಸ್ ಗಂಟೆ ಈಗ 2:30 ಆಯಿತು. ಈಗ ಪಲಾವ್ ಎಲ್ಲ ಮಾಡಿದ್ದಾರೆ. ಸೊ ಬೆಳಗ್ಗೆ ಜಸ್ಟು ಒಂದು ಕಡಲೆಕಾಳು ಉಸ್ಲಿ ಮತ್ತು ಒಂದು ಗ್ಲಾಸ್ ಪಾಯಸ ಕುಡ್ದಿರೋದಷ್ಟೇ. ಏನು ತಿಂದೇ ಇರಲಿಲ್ಲ. ಒಟ್ಟಾರೆ ಬೇಗ 10:30 11 ಗಂಟೆ ಒಳಗಡೆನೆ ಅಷ್ಟೆಲ್ಲ ಮಾಡಿದರು. ಈಗ ನಾವು ಊಟ ಮಾಡ್ತಾ ಇದ್ದೀವಿ. ಪಲಾವು, ಮೊಸರು ಬಜ್ಜಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದರು. ಪಲಾವ್ ಅಂತೂ ಸಖತ್ತಾಗಿತ್ತು. ಇವಾಗ ತನುಗೂ ಹಾಕ್ಕೊಟ್ಟಿದ್ದಾರೆ. ತನೂ ತಿಂತಾ ಇದ್ದಾಳೆ. ಈಗ ನಾನು ತಿಂತಾ ಇದ್ದೀನಿ, ನನಗೂ ಹಾಕ್ಕೊಟ್ರು. ಚೆನ್ನಾಗಾಗಿತ್ತು ಪಲಾವು. ಸೊ ನೀವೆಲ್ಲ ಏನೆಲ್ಲ ಸ್ಪೆಷಲ್ ಮಾಡಿದ್ರಿ, ಹೇಗೆ ಹಬ್ಬ ಆಚರಿಸಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ತುಂಬ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಮುಂದಿನ ಒಳ್ಳೆಯ ಬ್ಲಾಗ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.